ಹಾಯ್ ಸ್ನೇಹಿತರೆ, ನೀವು ಯಾವತ್ತಾದರೂ ನಿಮ್ಮ ಅಡುಗೆ ಮನೆಯಲ್ಲಿ ವರ್ಮಿಸೆಲ್ಲಿಯ ಚಟ್ನಿ ಚಿತ್ರಾನ್ನ ಮಾಡಿದ್ದೀರಾ ಇಲ್ವಾ? ಹಾಗಾದರೆ ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಾನು ಮಾಡಿದ್ದೇನೆ. ಹೇಗೆ ಮಾಡೋದು ಅಂತ ನಿಮಗೆ ಸಹ ತೋರಿಸಿಕೊಡ್ತೇನೆ, ಆಯಿತಾ? ನೀವು ಇದನ್ನು ಟ್ರೈ ಮಾಡಿ ಮನೆಯವರಿಗೆಲ್ಲ ಹೇಗಾಯಿತು ಅಂತ ನನಗೆ ತಿಳಿಸ್ಲಿಕ್ಕೆ ಮರಿಬೇಡಿ ಪ್ಲೀಸ್. ಮೊದಲಿಗೆ ಒಂದು ಬಿಸಿಯಾದ ಪ್ಯಾನಿಗೆ 1/4 ಬೌಲ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅರ್ಧ ಬೌಲ್ನಷ್ಟು ನೆಲಕಡಲೆಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳುವುದನ್ನು, ಕ್ರಂಚಿನೆಸ್ ಹಾಗೆ ಉಳಿಲಿ ಅನ್ನೋ ಕಾರಣದಿಂದ ಹುರಿದಿಟ್ಕೊಂಡು ತೆಗೆದಿಟ್ಕೊಳ್ತೇನೆ. ಕೊನೆಯದಾಗಿ ಇದನ್ನು ಆ್ಯಡ್ ಮಾಡುವಂಥದ್ದು. ಹದ ಕಾಯ್ತಾ ಬರುವಾಗ ಒಂದು ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಹುರಿದುಕೊಳ್ಳುವ. ಚೆನ್ನಾಗಿ ಹುರಿದ ನಂತರ ಎರಡನ್ನು ಒಂದು ಬೌಲಿಗೆ ನಾನು ನೀಟಾಗಿ ಟ್ರಾನ್ಸ್ಫರ್ ಮಾಡಿಟ್ಕೊಳ್ತೇನೆ ನೋಡಿ. ನಂತರ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ತೇನೆ. ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಸಣ್ಣಗೊಂದು ಮಿಕ್ಸ್ ಕೊಡುವ. ಮಿಕ್ಸ್ ಕೊಟ್ಟ ನಂತರ ಈರುಳ್ಳಿ 1 ತೊಗೊಂಡಿದ್ದೇನೆ ಮೀಡಿಯಮ್ ಸೈಜಲ್ಲಿ. ಸಣ್ಣಗೆ ಅದನ್ನು ಚಾಪ್ ಮಾಡಿ ಹಾಕಿ ಹಸಿ ವಾಸನೆ ಹೋಗೋವರೆಗೆ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳುವ. ಅದರೊಳಗೆ ಒಂದು ಮಸಾಲವನ್ನು ರೆಡಿ ಮಾಡಲಿಕ್ಕಿದೆ. ಮಸಾಲಕ್ಕಾಗಿ ಒಂದು ಮಿಕ್ಸಿ ಜಾರಿಗೆ 1 ಬೌಲ್ನಷ್ಟು ತೆಂಗಿನ ತುರಿ, 2 ಕಾಯಿ ಮೆಣಸು, ಹದ ಖಾರದ ಕಾಯಿ ಮೆಣಸನ್ನು ತೊಗೊಂಡಿದ್ದೇನೆ, 1 ಇಂಚಿನಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು 1 ಬೌಲ್ನಷ್ಟು ಹಾಕಿ ನೀರನ್ನು ಹಾಕಿಕೊಳ್ಳದೆ ಇದನ್ನು ರುಬ್ಕೊಳ್ತೇನೆ. ಈ ಥರ ರೆಡಿಯಾಗಿದೆ. ನಂತರ ಈ ರೆಡಿ ಮಾಡಿಟ್ಟ ಮಿಶ್ರಣ ಏನಿದೆ ಅದನ್ನು ಬಣಲೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೀಟಾಗಿ ಸಣ್ಣಗೊಂದು ಮಿಕ್ಸ್ ಕೊಡುವ. ಒಂದು ಕಪಲ್ ಆಫ್ ಮಿನಿಟ್ಸ್ನಷ್ಟು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು 3 ಗ್ಲಾಸ್ನಷ್ಟು ನೀರನ್ನು ಹಾಕುವಂಥದ್ದು. ಇಲ್ಲಿ 180 ಗ್ರಾಮ್ಸ್ನಷ್ಟು ನಾನು ಅನಿಲ್ ಶಾವಿಗೆಯನ್ನು ತೊಗೊಂಡಿದ್ದೇನೆ. ಆಲ್ರೆಡಿ ರೋಸ್ಟೆಡ್ ಶಾವಿಗೆ, ಸೊ ರೋಸ್ಟ್ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ನೀರನ್ನು ಹಾಕಿಕೊಂಡು ನೀರೇನು ಬಿಸಿ ಆಗ್ತಾ ಬರ್ತದೆ ಆ ಟೈಮಲ್ಲಿ ನಾನು ಶಾವಿಗೆಯನ್ನು ಆ್ಯಡ್ ಮಾಡ್ಕೊಳ್ತೇನೆ. 1 ಲಿಂಬೆಹಣ್ಣು, ಇಡೀ ಲಿಂಬೆಹಣ್ಣನ್ನು ಹಾಕ್ಕೊಳ್ಳುವ. ಹುಳಿಗೆ ನಾನಿಲ್ಲಿ ಹುಣಸೆ ಹುಳಿಯನ್ನು ಯೂಸ್ ಮಾಡಲಿಲ್ಲ, ಲಿಂಬೆಯನ್ನು ಹಾಕ್ತಾ ಇದ್ದೇನೆ. ಸೊ ಲಿಂಬೆಯನ್ನು ಹಾಕಿದ ನಂತರ 1 ಟೇಬಲ್ ಸ್ಪೂನಷ್ಟು ಉಪ್ಪು, ರುಚಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಕ್ಕರೆ, ಅನಿಲ್ ಶಾವಿಗೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಆಲ್ರೆಡಿ ರೋಸ್ಟೆಡ್, ಆಗಲೇ ಹೇಳಿದ ಹಾಗೆ ಹುರಿಯುವ ಅವಶ್ಯಕತೆ ಇಲ್ಲ. ಈ ನೀರಿನಲ್ಲಿಯೇ ಇದು ಚೆನ್ನಾಗಿ ಬೇಯ್ತದೆ. 3 ರಿಂದ 4 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಉದುರುದುರಾದ ಅನಿಲ್ ಶಾವಿಗೆಯ ಚಟ್ನಿ ಚಿತ್ರಾನ್ನ ರೆಡಿಯಾಗಿದೆ. ಕೊನೆಯದಾಗಿ ಹುರಿದಿಟ್ಟಂತಹ ಗೋಡಂಬಿ ಹಾಗೂ ನೆಲಕಡಲೆಯನ್ನು ಹಾಕಿ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿ ಬಾಯಿ ಚಪ್ಪರಿಸಿ ತಿಂತಾರೆ. ಬೆಳಗ್ಗೆ ಏನು ಕಿರಿಕಿರಿ ಮಾಡ್ತಾರೆ ತಿಂಡಿ ತಿನ್ನಲಿಕ್ಕೆ, ಅವರು ಸಹ ಆರಾಮಾಗಿ ತಿಂದ್ಕೊಳ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.